ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ವಿಮಲ ತೇಜಾಕ್ಷಿ. ನೀವು APL ರೇಷನ್ ಕಾರ್ಡ್ ಹೊಂದಿದ್ದೀರಾ? ಹಾಗಿದ್ದರೆ ಆಯುಷ್ಮಾನ್ ಕಾರ್ಡ್ ನಿಮಗೆ ಸಿಗುವುದಿಲ್ಲ ಎಂದು ಯಾರಾದರೂ ಹೇಳಿದ್ದಾರೆ? ಅಥವಾ ನೀವು BPL ಕಾರ್ಡ್ ಹೊಂದಿದ್ದರೂ ಇನ್ನೂ ಆಯುಷ್ಮಾನ್ ಕಾರ್ಡ್ ಮಾಡಿಸಿಲ್ಲವೇ? ಹಾಗಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೆ ತಪ್ಪದೆ ನೋಡಿ, ಏಕೆಂದರೆ ಇಂದು ನಾನು ಹೇಳಲಿರುವ ಮಾಹಿತಿಯು ನಿಮ್ಮ ಕುಟುಂಬದ ಲಕ್ಷಾಂತರ ರೂಪಾಯಿ ವೈದ್ಯಕೀಯ ವೆಚ್ಚವನ್ನು ಉಳಿಸಬಹುದಾದ ಅಮೂಲ್ಯ ಮಾಹಿತಿ ಆಗಿರಬಹುದು. ಇಂದಿಗೂ ಅನೇಕ ಜನರು APL ಕಾರ್ಡ್ ಇದ್ದರೆ ಆಯುಷ್ಮಾನ್ ಸಿಗುವುದಿಲ್ಲ, BPL ಇದ್ದರೆ ಎಲ್ಲ ಚಿಕಿತ್ಸೆಯು ಉಚಿತ, ಕಾರ್ಡ್ ಮಾಡಿಸಿಕೊಳ್ಳಲು ಸಾವಿರಾರು ರೂಪಾಯಿ ಖರ್ಚಾಗುತ್ತದೆ ಎಂಬಂತಹ ತಪ್ಪು ಮಾಹಿತಿಯನ್ನು ನಂಬುತ್ತಿದ್ದಾರೆ. ಆದರೆ ನಿಜವೇನು? APL ಕುಟುಂಬಕ್ಕೂ ಆಯುಷ್ಮಾನ್ ಸೌಲಭ್ಯ ಸಿಗಬಹುದೇ? BPL ಕುಟುಂಬಗಳು ಯಾವ ಪ್ರಯೋಜನ ಪಡೆಯಬಹುದು? ಯಾವ ದಾಖಲೆಗಳು ಬೇಕು? ಕಾರ್ಡ್ ಎಲ್ಲಿ ಮಾಡಿಸಬೇಕು? ಯಾವ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಸಿಗುತ್ತದೆ? ಯಾವ ಕಾಯಿಲೆಗಳಿಗೆ ಯೋಜನೆ ಅನ್ವಯಿಸುತ್ತದೆ? ಆಸ್ಪತ್ರೆಗೆ ಹೋದಾಗ ಯಾವ ತಪ್ಪುಗಳನ್ನು ಮಾಡಬಾರದು? ಮಧ್ಯವರ್ತಿಗಳಿಗೆ ಹಣ ಕೊಡಬೇಕೆ? ಈ ಎಲ್ಲ ಪ್ರಶ್ನೆಗಳಿಗೆ ಸ್ಪಷ್ಟ ಮತ್ತು ಸರಳ ಉತ್ತರವನ್ನು ಈ ಒಂದೇ ವಿಡಿಯೋದಲ್ಲಿ ತಿಳಿದುಕೊಳ್ಳಲಿದ್ದೀರಿ. ಹಾಗಾಗಿ ವಿಡಿಯೋದಲ್ಲಿ ಮಧ್ಯದಲ್ಲಿ ಬಿಡದೆ ಕೊನೆಯವರೆಗೂ ನೋಡಿ. ಕೊನೆಯಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿಲ್ಲದ ಕೆಲವು ಪ್ರಮುಖ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೇನೆ. ಮೊದಲಿಗೆ ಆಯುಷ್ಮಾನ್ ಭಾರತ ಯೋಜನೆ ಎಂದರೇನು? ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಭಾರತದ ಅತಿ ದೊಡ್ಡ ಸಾರ್ವಜನಿಕ ಆರೋಗ್ಯ ವಿಮಾ ಯೋಜನೆಗಳಲ್ಲಿ ಒಂದಾಗಿದೆ. ಬಡ ಮತ್ತು ಅರ್ಹ ಕುಟುಂಬಗಳು ದುಬಾರಿ ಆಸ್ಪತ್ರೆ ಚಿಕಿತ್ಸೆಯ ಸಮಯದಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಬಾರದು ಎಂಬ ಉದ್ದೇಶದಿಂದ ಈ ಯೋಜನೆಯನ್ನು ಆರಂಭಿಸಲಾಗಿದೆ. ಯೋಜನೆಯಡಿ ಅರ್ಹ ಕುಟುಂಬಗಳಿಗೆ ನಿಗದಿತ ಮಿತಿಯವರೆಗೆ ಆಸ್ಪತ್ರೆಯಲ್ಲಿ ದಾಖಲಾಗುವ ಚಿಕಿತ್ಸೆಗೆ ಹಣಕಾಸಿನ ನೆರವು ದೊರೆಯುತ್ತದೆ. ಆದರೆ ಒಂದು ವಿಷಯ ನೆನಪಿರಲಿ, ಎಲ್ಲರಿಗೂ ಒಂದೇ ರೀತಿಯ ಸೌಲಭ್ಯ ಸಿಗುವುದಿಲ್ಲ. ಅರ್ಹತೆ ಇರುವವರಿಗೆ ಮಾತ್ರ ಯೋಜನೆಯ ಲಾಭ ದೊರೆಯುತ್ತದೆ. BPL ಕಾರ್ಡ್ ಇದ್ದರೆ BPL ಕುಟುಂಬಗಳಲ್ಲಿರುವ ಅನೇಕರು ಈ ಯೋಜನೆಗೆ ಅರ್ಹರಾಗಿರುತ್ತಾರೆ. ಆದರೆ ಕೇವಲ BPL ಕಾರ್ಡ್ ಇದೆ ಎಂಬ ಕಾರಣಕ್ಕೆ ಮಾತ್ರ ಎಲ್ಲರಿಗೂ ಸ್ವಯಂಚಾಲಿತವಾಗಿ ಸೌಲಭ್ಯ ಸಿಗುತ್ತದೆ ಎಂದು ಭಾವಿಸಬಾರದು. ನಿಮ್ಮ ಕುಟುಂಬದ ಹೆಸರು ಯೋಜನೆಯ ಅರ್ಹರ ಪಟ್ಟಿಯಲ್ಲಿ ಇರಬೇಕು. ಹಾಗಾದಲ್ಲಿ ಮಾತ್ರ ವರ್ಷಕ್ಕೆ 5 ಲಕ್ಷದವರೆಗೆ ಚಿಕಿತ್ಸೆಗೆ ಧನ ಸಹಾಯವಿದೆ. ಅಂದರೆ ಇದು ಅತ್ಯಂತ ದೊಡ್ಡ ಧನ ಸಹಾಯ ಅಂತಲೇ ಹೇಳ್ಬೋದು. APL ಕಾರ್ಡ್ ಇದ್ದರೆ, ಇದು ಬಹಳಷ್ಟು ಜನ ಕೇಳುವ ಪ್ರಶ್ನೆ. APL ಕಾರ್ಡ್ ಹೊಂದಿರುವ ಕೆಲವು ಕುಟುಂಬಗಳಿಗೂ ಆಯುಷ್ಮಾನ್ ಯೋಜನೆಯ ಲಾಭ ದೊರೆಯಬಹುದು. ಅದರ ಅರ್ಹತೆ ರಾಜ್ಯ ಸರ್ಕಾರದ ನಿಯಮಗಳು ಮತ್ತು ಕುಟುಂಬದ ದಾಖಲೆಗಳ ಮೇಲೆ ನಿರ್ಧಾರ ಆಗ್ತದೆ. APL ಕಾರ್ಡ್ದಾರರಿಗೆ ಸಿಗುವ ಆರ್ಥಿಕ ಸಹಾಯವನ್ನು ನೋಡುವ. ಮುಳುಗುತ್ತಿರುವವರಿಗೆ ಹುಲ್ಲು ಕಡ್ಡಿಯ ಆಸರೆ ಎಂಬ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಂಡು ಗಂಭೀರ ಕಾಯಿಲೆಯ ಚಿಕಿತ್ಸೆಗೆ ಸರ್ಕಾರ ನಿಗದಿಪಡಿಸಿದ ಪ್ಯಾಕೇಜ್ ದರದ 30% ಹಣವನ್ನು ಯೋಜನೆಯ ಮೂಲಕ ಭರಿಸಲಾಗುತ್ತದೆ. ಉಳಿದ 70% ವೆಚ್ಚವನ್ನು ರೋಗಿಯೇ ಪಾವತಿಸಬೇಕಾಗುತ್ತದೆ. ವಾರ್ಷಿಕ ಗರಿಷ್ಠ ಮಿತಿ ಕುಟುಂಬಕ್ಕೆ ವರ್ಷಕ್ಕೆ 1,50,000 ರೂಪಾಯಿಗಳವರೆಗೆ ಈ ಯೋಜನೆಯಡಿ ಧನ ಸಹಾಯ ಸಿಗುತ್ತದೆ. ಅಂದರೆ 30% ಶುಲ್ಕವು ಉಚಿತವಾದರೆ ನಮಗೆ ಅದು ಕೂಡ ದೊಡ್ಡ ಆಸರೆಯೇ ಅಲ್ವೇ? APL ಕಾರ್ಡ್ ಪಡೆದಿರುವವರು ಚಿಕಿತ್ಸೆ ಪಡೆಯುವ ವಿಧಾನ ಈ ರೀತಿಯಾಗಿದೆ. ರೆಫರಲ್ ನಿಯಮ ಅಂದರೆ ಸರಕಾರಿ ಆಸ್ಪತ್ರೆಗೆ ಮೊದಲ ಪ್ರಾಶಸ್ತ್ಯ. ಗಂಭೀರ ಕಾಯಿಲೆ ಇದ್ದಾಗ ಮೊದಲು ಸರ್ಕಾರಿ ಜಿಲ್ಲಾ ಆಸ್ಪತ್ರೆ ಅಥವಾ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಭೇಟಿ ನೀಡಬೇಕು. ಅಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದರೆ ವೈದ್ಯರು ಆನ್ಲೈನ್ ಮೂಲಕ ರೆಫರಲ್ ಲೆಟರ್ ನೀಡುತ್ತಾರೆ. ಇದನ್ನು ಪಡೆದ ನಂತರವೇ ನಾವು ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಪಡೆಯಬಹುದು. ರಸ್ತೆ ಅಪಘಾತ ಮತ್ತು ಪ್ರಾಣಾಪಾಯ ಇರುವ ಯಾವುದೇ ತುರ್ತು ಚಿಕಿತ್ಸೆಗಳಿಗೆ ರೆಫರಲ್ ಇಲ್ಲದೆ ನೇರವಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಾಗಬಹುದು ಎಂಬ ಈ ಅಂಶವನ್ನು ನಾವು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಇನ್ನು ಆಯುಷ್ಮಾನ್ ಕಾರ್ಡ್ ಮಾಡಿಸಿಕೊಳ್ಳುವುದು ಹೇಗೆ? ನಿಮ್ಮ ಹತ್ತಿರದ ಗ್ರಾಮ 1 ಕೇಂದ್ರ, ಕರ್ನಾಟಕ 1 ಕೇಂದ್ರ, ಸಾಮಾನ್ಯ ಸೇವಾ ಕೇಂದ್ರ ಅಥವಾ ಆಯುಷ್ಮಾನ್ ಸಹಾಯ ಕೇಂದ್ರಕ್ಕೆ ಭೇಟಿ ನೀಡಬೇಕು. ಅಗತ್ಯ ದಾಖಲೆಗಳನ್ನು ನೀಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ನೀವು ಅರ್ಹರೇ ಅನರ್ಹರೇ ಎನ್ನುವುದನ್ನು ಪರಿಶೀಲಿಸಿಕೊಳ್ಳಬೇಕು. ಇನ್ನು ಇದಕ್ಕೆ ಬೇಕಾಗುವ ದಾಖಲೆಗಳು: ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಅಸ್ತಿತ್ವದಲ್ಲಿರುವ ಮೊಬೈಲ್ ಸಂಖ್ಯೆ,
ಅಗತ್ಯವಿದ್ದರೆ ಇತರ ಗುರುತಿನ ದಾಖಲೆಗಳು. ಕಾರ್ಡ್ ಮಾಡಿಸಲಿನ್ನು ಹಣ ಕೊಡಬೇಕೇ? ಅಧಿಕೃತವಾಗಿ ಅರ್ಹರಿಗೆ ಕಾರ್ಡ್ ನೋಂದಣಿ ಉಚಿತವಾಗಿರಬಹುದು. ಆದರೆ ಕೆಲವು ಸೇವಾ ಕೇಂದ್ರಗಳು ಮುದ್ರಣ ಅಥವಾ ಸೇವಾ ಶುಲ್ಕವನ್ನು ಸರ್ಕಾರ ನಿಗದಿಪಡಿಸಿರುವ ಮಿತಿಯೊಳಗೆ ಪಡೆಯಬಹುದು. ಅಧಿಕ ಹಣ ಕೇಳಿದರೆ ಸಂಬಂಧಿತ ಅಧಿಕಾರಿಗಳಿಗೆ ದೂರು ನೀಡಬಹುದು. ಇನ್ನು ಯಾವ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಸಿಗುತ್ತದೆ? ಈ ಯೋಜನೆಗೆ ನೋಂದಾಯಿತ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ಆಸ್ಪತ್ರೆಗೆ ಹೋಗುವ ಮೊದಲು ಅದು ಆಯುಷ್ಮಾನ್ ಯೋಜನೆಗೆ ಸೇರಿಕೊಂಡಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಯಾವ ಚಿಕಿತ್ಸೆಗಳು ಸಿಗುತ್ತವೆ? ಸಾಮಾನ್ಯವಾಗಿ ಹೃದಯ ಸಂಬಂಧಿತ ಚಿಕಿತ್ಸೆ, ಮೂಳೆ ಶಸ್ತ್ರಚಿಕಿತ್ಸೆ, ಕ್ಯಾನ್ಸರ್ ಚಿಕಿತ್ಸೆಯ ಕೆಲವು ಪ್ಯಾಕೇಜುಗಳು, ಮೂತ್ರಪಿಂಡ ಚಿಕಿತ್ಸೆಯ ಕೆಲವು ಸೇವೆಗಳು, ಹೆರಿಗೆಗೆ ಸಂಬಂಧಿಸಿದ ಕೆಲವು ಚಿಕಿತ್ಸೆಗಳು, ಇತರ ಹಲವು ದಾಖಲು ಚಿಕಿತ್ಸೆಗಳು. ಯಾವ ಚಿಕಿತ್ಸೆ ಉಚಿತವಾಗಿ ಸಿಗುತ್ತದೆ ಎಂಬುದು ಆಸ್ಪತ್ರೆ ಮತ್ತು ಯೋಜನೆಯ ಪ್ಯಾಕೇಜ್ ಪಟ್ಟಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಇನ್ನು ನಾನು ನೀಡುವ ಮುಖ್ಯ ಸಲಹೆಗಳು ಏನು ಗೊತ್ತಾ? ಈಗಿಂದೀಗಲೇ ಕಾರ್ಡ್ ಮಾಡಿಸ್ಕೊಳ್ಳಿ ಮತ್ತು ನೀವು ಅರ್ಹರೇ ಅನರ್ಹರೇ ಎಂಬುದನ್ನು ಪರಿಶೀಲಿಸಿಕೊಳ್ಳಿ. ದಾಖಲೆಗಳನ್ನು ಸುರಕ್ಷಿತವಾಗಿ ಇಡಿ, ಯಾಕಂದರೆ ಯಾವುದೇ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಬರಬಹುದು. ಅದಕ್ಕಾಗಿ ಮನೆಯ ಸದಸ್ಯರು ಎಲ್ಲರೂ ತಿಳಿದಿರುವಂತೆ ದಾಖಲೆಗಳನ್ನು ಸುರಕ್ಷಿತವಾಗಿ ಇಡಿ. ಇನ್ನು ಯಾವುದೇ ವದಂತಿಗಳನ್ನು ನಂಬಿಡಿ, ಹಾಗೆ ಆಗುತ್ತೆ ಹೀಗಾಗುತ್ತೆ ಅನ್ನುವಂಥದ್ದನ್ನು ಅಧಿಕೃತ ಮಾಹಿತಿ ಪಡೆದೇ ಮುಂದಿನ ಕ್ರಮ ನಾವು ಕೈಗೊಳ್ಳಬೇಕು. ಸರ್ಕಾರ ನೀಡುವ ಆರೋಗ್ಯ ಯೋಜನೆಗಳ ಬಗ್ಗೆ ಸರಿಯಾದ ಮಾಹಿತಿ ತಿಳ್ಕೊಂಡ್ರೆ ಅಗತ್ಯ ಸಮಯದಲ್ಲಿ ದೊಡ್ಡ ಆರ್ಥಿಕ ನೆರವು ದೊರೆಯಬಹುದು. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.